ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಭಗವಾನ್ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಧಾರವಾಡ ಹಾಗೂ ಶ್ರೀ ಸತ್ಯಸಾಯಿ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕ ಧಾರವಾಡ ವತಿಯಿಂದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಆರಾಧನಾ ಮಹೋತ್ಸವದ ಅಂಗವಾಗಿ ಧಾರವಾಡ ನಗರದಲ್ಲಿ ದಿನಾಂಕ 23/4/2026 ಧಾರವಾಡ ನಗರದ ಸಪ್ತಾಪುರ ಬಾವಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಮಜ್ಜಿಗೆ ವಿತರಣಾ ಕಾರ್ಯಕ್ರಮವನ್ನು ರಾಜು ರೋಕಡೆ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. गजमुख गजमुख गणनाथ ब्रह्मार्पणं ब्रह्महवे ब्रह्माणो ब्रह्मणाहुतं ब्रह्मैव तेन गन्तव्यम् ब्रह्मकर्म समाधिना अहं वैश्वानरो भूत्वा प्राणिनां देहमाश्रितः प्राणापानसमायुक्तः अचामन्यं चतुर्विधम् ॐ शान्ति शान्ति शान्ति। जगदीश हरे स्वामी सत्यसाई हरे भक्त जना संरक्षक भक्त जना संरक्षक भक्ति महेश्वर ओम जय जगदीश हरे शिवगणा श्रीकरा सर्वा प्राणपते स्वामी सर्वा प्राणपते आशिक कल्पनतीका आशिक कल्पनतीका आनंदानंदवा ओम जय जगदीश हरे जगन्नाथ नाथ ब्रह्म जगन्नाथ नागेन्द्राशयन ओम जय जगदीश हरे ओंकार रूपमुजं शिव साई महादेव मंगल आरती अंदुको मंगल आरती अंदुको मंगल नारायण ओम सत्यनारायण नारायण नारायण ओम नारायण नारायण ओम सत्यनारायण नारायण ओम सत्यनारायण सुखिनो भवन्तु ओम बोलो भगवान श्री सत्यसाई बाबा जी की जय। ಒಂದು ಟ್ರೈನ್ ತಗೊಂಡಿಲ್ಲ ನಾವು ಅದ್ರ ಮೇಲಿಂದ ಟ್ರೇ ತಗೊಂಡ್ಬಿಡಿ. Gracias.
ಬರ್ರಿ ಸರ್. ಕ್ಲಾಸ್ ಆಗತ್ತೆ ಸ್ವಲ್ಪ ಆಗಿಲ್ಲ. ನಾನು ಪಬ್ಲಿಕ್ ವತಿಯಿಂದ ಬಂದವನು ಮಹಾದೇವ್ ನಾಗ್ನೂರ್ ಅಂತೇಳಿ ಘಂಟಾಮಾರುತಿಯ ಕುಸುಮ್ ನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮಾತಾಡೋದು. ಸಾಯಿಬಾಬಾರ ಆರಾಧನೆ ಮಹೋತ್ಸವವನ್ನು 24/4 ಇಲ್ಲಿ ಎಲ್ಲ ಸಾಯಿಬಾಬಾ ಸಮಿತಿಯ ಧಾರವಾಡ ಇವರು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಮತ್ತು ಶಿಕ್ಷಣ ಸಮಿತಿ ಧಾರವಾಡ ಸಾಯಿಬಾಬಾ ಧಾರವಾಡ ಇವರು ಆಯೋಜನಕ್ಕೆ ಇಲ್ಲಿ ಎಲ್ಲ ಪಬ್ಲಿಕ್ಕಿಗೆ ಒಂದು ಮಜ್ಜಿಗೆ ಮತ್ತು ಮೊಸರನ್ನ ಮತ್ತು ಪುಳಿಯೋಗರೆ ಎಲ್ಲವನ್ನು ಅರೇಂಜ್ ಮಾಡಿದ್ದಾರೆ. ಅವರಿಗೆ ನನ್ನ ಎಲ್ಲ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಇಲ್ಲಿಯ ಎಲ್ಲ ಸಮಿತಿಯ ಸದಸ್ಯರಿಗೆ ಮತ್ತು ಎಲ್ಲ ನನ್ನ ಬಂಧುಗಳಿಗೆ ಇಂಥ ಒಂದು ಆಯೋಜನೆ ಮಾಡಿದ್ದಕ್ಕೆ ನಾನು ಎಲ್ಲ ಪಬ್ಲಿಕ್ರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಾಯಿರಾಮ್. ನಾಳೆ 24 ಏಪ್ರಿಲ್ ದಿಂದ ಸತ್ಯ ಸಾಯಿಬಾಬಾ ಅವರ ದೇಹ ಬಿಟ್ಟ ದಿವಸ ಅದನ್ನ ನಾವು ಆರಾಧನಾ ಮಹೋತ್ಸವ ಅಂತ ಆಚರಿಸ್ತೀವಿ. ಆರಾಧನಾ ಮಹೋತ್ಸವ ಅಂದ್ರೆ ಬಾಬಾರ ತತ್ವಗಳು ಏನಿದ್ದು, ಲವ್ ಆಲ್ ಸರ್ವ್ ಆಲ್, ಎಲ್ಲರನ್ನು ಪ್ರೀತಿಸ್ರಿ, ಎಲ್ಲರಿಗೂ ಸರ್ವ್ ಮಾಡ್ರಿ ಅಂತ ಆ ನಿಟ್ಟೆಯಿಂದ ಸೇವೆ ಮಾಡೋದನ್ನೇ ಮುಖ್ಯ ಅಂತ ಹೇಳಿ ನಾವು ಇಡೀ ವಾರ ಬೇರೆ ಬೇರೆ ತರ ಸೇವೆ ಮಾಡ್ತೀವಿ. ನಾಳೆ ಆರಾಧನಾ ಮಹೋತ್ಸವ, ಇವತ್ತು ಮಜ್ಜಿಗೆ ಸೇವೆಯನ್ನ ಇಟ್ಕೊಂಡಿವಿ. ನಾವು ಧಾರವಾಡ ಸಮಿತಿಯಿಂದ ಇಲ್ಲಿ ಸಪ್ತಾಪುರ್ ಭಾವಿ ಕಡೆ ಮಜ್ಜಿಗೆ ಸೇವೆನ ಇಟ್ಕೊಂಡಿವಿ. ಬಾಬಾರ್ ಏನ್ ನಂಬ್ತಾರ ಅಂದ್ರೆ ಸೇವೆ ಮಾಡಿದ್ರಿ, ಬಾಬಾ ದೇಹ ಬಿಟ್ಟು ಹೋದ್ರು ಎಲ್ಲರೊಳಗೂ ಬಾಬಾ ಅದಾರ. ಅದಕ್ಕೆ ಸೇವೆ ಮಾಡೋದು ಎಲ್ಲರೊಳಗೂ ಬಾಬಾ ಅದಾರ. ನಾವು ಬಾಬಾನ್ ಬೇರೆದವ್ರನೊಳಗೂ ಕಾಣ್ತೀವಿ, ನಮ್ಮೊಳಗೂ ಬಾಬಾ ಅದಾರ ಅಂತ ಹೇಳಿ ಅದಕ್ಕೆ ಸೇವಾ ಬಹಳ ಮುಖ್ಯ ಪಾತ್ರ ಅವ್ರು ಹೇಳ್ದಂಗ. ಅದಕ್ಕೆ ಇವತ್ತು ಮಜ್ಜಿಗೆ ಸೇವೆ ಇಟ್ಕೊಂಡಿವಿ. ನಾಳೆ ಅನ್ನ ಸೇವೆ ಇಟ್ಕೊಂಡಿವಿ, ಅನ್ನ ಸಂತರ್ಪಣ ಇಟ್ಕೊಂಡಿವಿ. 1000 ಜನಕ್ಕೆ ಅನ್ನ ಹಾಕ್ಬೇಕಂತ, ಬಿಸಿಬೇಳೆ ಅನ್ನ, ಮೊಸರನ್ನ, ಸ್ವೀಟು ಎಲ್ಲ ಹಾಕಿ ಅದಕ್ಕೆ ಎಲ್ಲರೂ ಬಂದು ಅದ್ರೊಳಗೆ ಭಾಗವಹಿಸ್ಲಿ. ನಾವು ಇದೇ ಸಪ್ತಾಪುರ್ ಭಾವಿ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಐತಿ, ಅಲ್ಲೇನ ಪೆಂಡಾಲ್ ಹಾಕಿವಿ. ಎಲ್ಲರೂ ಬಂದು ಅದನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ವಿನಂತಿ. ಶೋಭಾ ನಾಗ್ನೂರ್ ಅಂತ. ನಾವೆಲ್ಲರೂ ಇಲ್ಲಿ ಧಾರವಾಡ ಸಮಿತಿಯ ಭಕ್ತರು, ಸಾಯಿ ಭಕ್ತರು. ಓಂ ಶ್ರೀ ಸಾಯಿರಾಮ್. ಇವತ್ತಿನ ದಿವಸ ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ಅವರ ಆರಾಧನಾ ಮಹೋತ್ಸವದ ಅಂಗವಾಗಿ ಮಜ್ಜಿಗೆಯನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮ ಸಾರ್ವಜನಿಕರಿಗಾಗಿ ಇಟ್ಕೊಂಡಿದ್ದೇವೆ. ಸತ್ಯಸಾಯಿ ಸೇವಾ ಸಮಿತಿ ಧಾರವಾಡ ಹಾಗೂ ಶ್ರೀ ಸತ್ಯಸಾಯಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ಎಲ್ಲರೂ ಒಂದು ಹಬ್ಬದ ವಾತಾವರಣದ ರೀತಿಯೊಳಗೆ ಎಲ್ಲ ನಮ್ಮ ಸತ್ಯಸಾಯಿ ಬಳಗದವರು ಸೇರಿಕೊಂಡು ಸಾರ್ವಜನಿಕರಿಗೆ ಮುಕ್ತವಾಗಿ ಒಂದು ಸೇವೆಯನ್ನು ಕೊಡಬೇಕು. ಅದು ನಾರಾಯಣ ಸೇವೆ ರೂಪದಲ್ಲಿ ಭಗವಂತನಿಗೆ ಅರ್ಪಣೆ ಆಗುವ ರೀತಿಯಲ್ಲಿ ವಿಶೇಷವಾಗಿ ಮಜ್ಜಿಗೆಯನ್ನು, ತಂಪಾದ ಮಜ್ಜಿಗೆಯನ್ನು ವಿತರಣೆ ಮಾಡೋದು ಇವತ್ತು. ನಾಳೆ ಮೊಸರನ್ನ ಮತ್ತು ಬಿಸಿಬೇಳೆ ಬಾತು ಮತ್ತು ಸಿಹಿಯನ್ನು ವಿತರಣೆ ಮಾಡುವುದು
ಇಟ್ಟುಕೊಂಡಿದೆ. ಎಲ್ಲ ಭಕ್ತಾದಿಗಳು, ನಮ್ಮ ಸತ್ಯಸಾಯಿ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ಉಚಿತ ಸೇವೆಯನ್ನ ನೀಡ್ತಾ ಇದ್ದಾರೆ. ಅವ್ರ ಎಲ್ಲರಿಗೂ ಭಗವಂತ ಆಶೀರ್ವಾದ ಮಾಡಿ ಅವನ ಭಗವಂತನ ಒಂದು ಸೇವೆಗೆ ಕೃಪಾ ಕಟಾಕ್ಷನಾಗಿ ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ರಾಜೂರು ಕಡೆ ಸತ್ಸಾಯಿ ಸೇವಾ ಸಮಿತಿ ಸಂಚಾಲಕರು. ಓಂ ಶ್ರೀ ಸಾಯಿರಾಮ್. ನಾನು ಗೋಪಾಲ್ ಕುಲಕರ್ಣಿ ಅಂತೇಳಿ ಧಾರವಾಡ ಸಮಿತಿಯ ಸೇವಾದಳ ಕೋಆರ್ಡಿನೇಟರ್ ಆಗಿದ್ದೇನೆ. ಇವತ್ತಿನ ದಿವಸ ನಮ್ಮ ಸಂಚಾಲಕರು ಹೇಳಿದ ಹಾಗೆ ನಾಳೆ 24ನೇ ತಾರೀಕು ಭಗವಾನ್ ಶ್ರೀ ಸಾಯಿ ಬಾಬಾರವರ 15ನೇ ಆರಾಧನಾ ಮಹೋತ್ಸವ. ಈ ಆರಾಧನಾ ಮಹೋತ್ಸವದ ಅಂಗವಾಗಿ ನಾವು ವಿಶೇಷ ಸೇವಾ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಸ್ವಾಮಿ ಹೇಳ್ತಾ ಇದ್ರು, ಲವ್ ಆಲ್ ಸರ್ವ್ ಆಲ್. ಎಲ್ಲರನ್ನು ಪ್ರೀತಿಸು, ಎಲ್ಲರನ್ನು ಎಲ್ಲರೂ ಸೇವೆ ಮಾಡುವ ಸೇವೆ. ನಮ್ಮ ಸಂಸ್ಥೆ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕಾಣುವಂತ ಸ್ವಾಮಿ ಹೇಳ್ತಾರೆ. ಎಲ್ಲರಲ್ಲೂ ದೇವರನ್ನು ನೋಡು ಅಂತ ಹೇಳ್ತಾರೆ. ಎಲ್ಲರಲ್ಲೂ ಪ್ರೇಮವನ್ನು ಕರುಣಿಸು, ಪ್ರೇಮವನ್ನು ಎಲ್ಲರಲ್ಲೂ ಕಾಣು ಅಂತೇಳಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾವು ಇವತ್ತಿನ ದಿವಸ 23ನೇ ತಾರೀಕು ಮಜ್ಜಿಗೆ ಸೇವಾ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ನಾಳೆ ವಿಶೇಷವಾಗಿ ಸುಮಾರು 1,000 ಜನಕ್ಕೆ ನಾರಾಯಣ ಸೇವೆ ಅಂದ್ರೆ ಆಹಾರವನ್ನು ಕೊಡೋ ಒಂದು ಕಾರ್ಯಕ್ರಮವಿದೆ. ಅದು ಇಲ್ಲಿ ಮತ್ತು ಬೇರೆ ಬೇರೆ ನಗರದ ಜನನಿಬಿಡ ಸ್ಥಳಗಳಲ್ಲಿ, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮತ್ತೆ ಯಾರಿಗೆ ಅವಶ್ಯಕತೆ ಇದೆಯೋ, ಯಾರು ಅನಾಥರಾಗಿರ್ತಾರೋ ಅಂಥವರನ್ನ ದೇವರನ್ನ ಕಾಡ್ರಿ, ಅವರಿಗೆ ಪ್ರೀತಿ ಪ್ರೇಮ ಕೊಡ್ರಿ ಅಂತ ಬಾಬಾ ಹೇಳ್ತಾರೆ. ಅದರ ಅಂಗವಾಗಿ ನಾವು ದೇವಸ್ಥಾನದಲ್ಲಿ ಭಿಕ್ಷುಕರಿರ್ಬೋದು ಅಥವಾ ಅನಾಥರಿರ್ಬೋದು, ಅವರಿಗೆಲ್ಲ ನಾವು ನಾಳೆ ಆಹಾರ ಸೇವೆಯನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಜೈ ಸಾಯಿರಾಮ್. ನಾನು ಗೋಪಾಲ್ ಕುಲಕರ್ಣಿ. ಓಂ ಶ್ರೀ ಸಾಯಿರಾಮ್. ಇವತ್ತಿನ ದಿವಸ ಸ್ವಾಮಿ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಮ್ಮ ಧಾರವಾಡ ಸಮಿತಿಯಿಂದ ಎಲ್ಲ ಭಕ್ತಾದಿಗಳು ಎಲ್ಲ ನೆರವೇರಿಸ್ತಾ ಇದ್ದಾರೆ. ಸ್ವಾಮಿ ಹೇಳಿದ ಹಾಗೆ ಈಗೆಲ್ಲ ಆಲ್ರೆಡಿ ಹೇಳಿದ್ದಾರೆ. ಅದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಚೆನ್ನಾಗಿ ಎಲ್ಲ ಈ ಶಾಮೀನ್ ಹಾಕಿ ಎಲ್ಲ ಭಕ್ತರಿಗೆ ಎಲ್ಲ ಮಜ್ಜಿಗೆ ಸೇವೆಯನ್ನು ಎಲ್ಲ ಉಣಿಪಡಿಸ್ತಾ ಇದ್ದಾರೆ. ಅದಕ್ಕೆ ನಾಳೆ ಏನ್ರಿ ನಾರಾಯಣ ಸೇವೆ ಇರೋದ್ರಿಂದ ಸುಮಾರು ಒಂದು 2,500 ಜನರಿಗೆ ಎಲ್ಲ ಅನ್ನ ಸಂತರ್ಪಣೆಯನ್ನ ನಾವು ಎಲ್ಲ ಭಕ್ತಾದಿಗಳು ಕೂಡಿ ಎಲ್ಲ ಇದು ಮಾಡಿದ್ದೇವೆ. ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ ಭಕ್ತರು ಎಲ್ಲ ಬಂದು ಕಾಸ ಎಲ್ಲ ಸ್ವಾಮಿಯ ಪ್ರೀತಿ ಪಾತ್ರರಾಗಿ ಬಂದು ಎಲ್ಲ ಸ್ವೀಕಾರ ಮಾಡಬೇಕು.